ಸರ್ ಈಗ ನಂಜನಗೂಡಲ್ಲಿ ಕುಮಾರಸ್ವಾಮಿ ಅವರಿಗೆ ಅಭಿ ಕೊಟ್ಟಿಲ್ಲ ಸರ್ ಕೇಂದ್ರ ಸಚಿವರಿಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಏನ್ ಕೊಡ್ಬೇಕು ರಾಜ್ಯ ಸರ್ಕಾರ ಅದನ್ನ ಖಂಡಿತವಾಗಿ ಮಾಡ್ತೇವೆ. ಅಕಸ್ಮಾತ್ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ಅದನ್ನ ಅವರ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಮಾಹಿತಿ ಗೊತ್ತಿತ್ತೋ ಗೊತ್ತಿಲ್ವೋ ತಿಳಿಸ್ಬೇಕಲ್ಲ. ಒಂದ್ ವೇಳೆ ನಾವು ಅನೇಕ ಸಂದರ್ಭದಲ್ಲಿ ನಮಗೂ ಆಗುತ್ತೆ, ನಾವು ಹೇಳದೆ ಕೇಳದೆ ಹೋಗ್ಬಿಡ್ತೇವೆ. ಅವಾಗ ಮೇಟಿ ಪಾಪ ಅವ್ನು ಇರೋದಿಲ್ಲ ಅಲ್ಲಿ ಇರೋನು. ಅಂತ ಸಂದರ್ಭದಲ್ಲಿ ಆತರ ಏನಾರು ಆಗಿರ್ಬೋದು ಅಷ್ಟೇ. ನಾವು ಯಾರು ಕೂಡ ಕೇಂದ್ರದ ಆ ಲೆವೆಲ್ ರಾಜಕಾರಣಗಳ ಮಾಡೋದಿಲ್ಲ. ಸರ್ ಈಗ ನಂಜನಗೂಡಲ್ಲಿ ಕುಮಾರಸ್ವಾಮಿ ಅವರಿಗೆ ಅಭಿ ಕೊಟ್ಟಿಲ್ಲ ಸರ್ ಕೇಂದ್ರ ಸಚಿವರಿಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಏನ್ ಕೊಡ್ಬೇಕು ರಾಜ್ಯ ಸರ್ಕಾರ ಅದನ್ನ ಖಂಡಿತವಾಗಿ ಮಾಡ್ತೇವೆ. ಅಕಸ್ಮಾತ್ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ಅದನ್ನ ಅವರ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಮಾಹಿತಿ ಗೊತ್ತಿತ್ತೋ ಗೊತ್ತಿಲ್ವೋ ತಿಳಿಸ್ಬೇಕಲ್ಲ. ಒಂದ್ ವೇಳೆ ನಾವು ಅನೇಕ ಸಂದರ್ಭದಲ್ಲಿ ನಮಗೂ ಆಗುತ್ತೆ, ನಾವು ಹೇಳದೆ ಕೇಳದೆ ಹೋಗ್ಬಿಡ್ತೇವೆ. ಅವಾಗ ಮೇಟಿ ಪಾಪ ಅವ್ನು ಇರೋದಿಲ್ಲ ಅಲ್ಲಿ ಇರೋನು. ಅಂತ ಸಂದರ್ಭದಲ್ಲಿ ಆತರ ಏನಾರು ಆಗಿರ್ಬೋದು ಅಷ್ಟೇ. ನಾವು ಯಾರು ಕೂಡ ಕೇಂದ್ರದ ಆ ಲೆವೆಲ್ ರಾಜಕಾರಣಗಳ ಮಾಡೋದಿಲ್ಲ. ಸರ್ ಈಗ ನಂಜನಗೂಡಲ್ಲಿ ಕುಮಾರಸ್ವಾಮಿ ಅವರಿಗೆ ಅಭಿ ಕೊಟ್ಟಿಲ್ಲ ಸರ್ ಕೇಂದ್ರ ಸಚಿವರಿಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಏನ್ ಕೊಡ್ಬೇಕು ರಾಜ್ಯ ಸರ್ಕಾರ ಅದನ್ನ ಖಂಡಿತವಾಗಿ ಮಾಡ್ತೇವೆ. ಅಕಸ್ಮಾತ್ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ಅದನ್ನ ಅವರ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಮಾಹಿತಿ ಗೊತ್ತಿತ್ತೋ ಗೊತ್ತಿಲ್ವೋ ತಿಳಿಸ್ಬೇಕಲ್ಲ. ಒಂದ್ ವೇಳೆ ನಾವು ಅನೇಕ ಸಂದರ್ಭದಲ್ಲಿ ನಮಗೂ ಆಗುತ್ತೆ, ನಾವು ಹೇಳದೆ ಕೇಳದೆ ಹೋಗ್ಬಿಡ್ತೇವೆ. ಅವಾಗ ಮೇಟಿ ಪಾಪ ಅವ್ನು ಇರೋದಿಲ್ಲ ಅಲ್ಲಿ ಇರೋನು. ಅಂತ ಸಂದರ್ಭದಲ್ಲಿ ಆತರ ಏನಾರು ಆಗಿರ್ಬೋದು ಅಷ್ಟೇ. ನಾವು ಯಾರು ಕೂಡ ಕೇಂದ್ರದ ಆ ಲೆವೆಲ್ ರಾಜಕಾರಣಗಳ ಮಾಡೋದಿಲ್ಲ.